ಕೋಟಿ ಬರಿವ ಕಟಾಕ್ಷದ ಪರತತ್ವ ಬರುಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲೆನ್ನ ಮಾನಸದೆ ಆ ಸದ್ಗುರುವಿರಲಿ ನಮ್ಮೆಲ್ಲರ ಮಾನಸದೆ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮೇಘಶ್ಯಾಮಂ ಪೀತಕೌಶೇಜವಾಸಂ ಶ್ರೀವತ್ಸಾಂಕಂ ಕೌಸ್ತುಭೋದ್ಭಾಸಿತಾಂಗಂ ಪುಣ್ಯೋಪೇತಂ ಪುಂಡರೀಕಾಯತಾಕ್ಷಂ ವಿಷ್ಣುಂ ವಂದೇ ಸರ್ವಲೋಕೈಕನಾಥಂ. ಮತ್ತೆ ಮೊದಲನೇದಾಗಿ ಈಗ ತಾನೇ ತನ್ನ 1000 ನಾಮಗಳಿಂದ ಸ್ತುತಿಸಲ್ಪಟ್ಟ ಶ್ರೀ ಮಹಾವಿಷ್ಣುವಿಗೆ ಶೇಷಶಯನನಾದ ಶ್ರೀಮನ್ನಾರಾಯಣನಿಗೆ ಅನಂತಾನಂತ ಪ್ರಣಾಮಗಳನ್ನ ಸಮರ್ಪಣೆ ಮಾಡ್ತೇವೆ. ಅತ್ಯದ್ಭುತವಾದ ವಾತಾವರಣ, ಕಡಲ ತೀರ, ಅನುಕ್ಷಣವೂ ಕೇಳಿ ಬರುವ ಸಮುದ್ರದ ಭೋರ್ಗರೆತ, ಅಲ್ಲಿಂದ ಬೀಸಿ ಬರುವ ತಂಪು ಗಾಳಿ. ಯಾವಾಗಲೂ ತಂಪು ಗಾಳಿ ಬೀಸಿ ಬರ್ತದೆ ಅಂತೇನಿಲ್ಲ, ಆದ್ರೆ ಈ ಸಮಯದಲ್ಲಿ, ಈ ಮುಹೂರ್ತದಲ್ಲಿ ಅನವರತ ಬೀಸಿ ಬರ್ತಾ ಇರುವಂತಹ ತಂಪಾದ ಗಾಳಿ. ಏತನ್ಮಧ್ಯೆ ಇಲ್ಲಿ ಸಮಾವೇಶಗೊಂಡಿರ್ತಕ್ಕಂತಹ ಬಹುದೊಡ್ಡ ಸಂಖ್ಯೆಯ ಭಕ್ತರು, ಮುಖ್ಯವಾಗಿ ಮೀನುಗಾರರು. ತನ್ಮಧ್ಯದಲ್ಲಿ ವಿಷ್ಣು ಸಹಸ್ರನಾಮದ ಒಂದು ಪಠಣ. ಹೀಗಾಗಿ ಮರವಂತೆ ಮರೆಯುವಂತೆಯೇ ಇಲ್ಲ ಅಂತ ಈ ಕಾರ್ಯಕ್ರಮ ಹೇಗಾಯ್ತು ಅಂದ್ರೆ, ಮರೆಯುವಂತಿಲ್ಲದ ಮರವಂತೆ ಎನ್ನುವಂತಾಯ್ತು ಇಂದಿನ ಕಾರ್ಯಕ್ರಮ ಎಂಬುದಾಗಿ ನಾವು ಮೊದಲಾಗಿ ಹೇಳ ಬಯಸ್ತೇವೆ. ಸಮುದ್ರಕ್ಕೂ ಪರಮಾತ್ಮನಿಗೂ ತುಂಬಾ ಹೋಲಿಕೆಗಳು. ಸಮುದ್ರದ ಆಳ ಅಗಲಗಳನ್ನು ಕಂಡವರಿಲ್ಲ, ಹಾಗೆ ಪರಮಾತ್ಮನ ಆಳ ಅಗಲಗಳನ್ನು ಕಂಡವರಿಲ್ಲ. ಹೇಗೆ ಸಮುದ್ರ ಅನಂತವೋ ತುದಿ ಮೊದಲಿಲ್ಲ, ಹಾಗೆ ಪರಮಾತ್ಮನು ಕೂಡ ಅನಂತ, ತುದಿ ಮೊದಲಿಲ್ಲ. ಸಮುದ್ರ ಯಾವಾಗಿನಿಂದ ಇತ್ತು ಗೊತ್ತಿಲ್ಲ, ಎಲ್ಲಿವರೆಗಿರ್ತದೆ ಗೊತ್ತಿಲ್ಲ. ಅದಕ್ಕಿಂತ ಮಿಗಿಲು ಪರಮಾತ್ಮ, ಅವನು ಅನಾದಿ ಅನಂತ. ಬಹಳ ಹಿಂದೆಯೂ ಇದ್ದ, ಬಹಳ ಮುಂದಕ್ಕೂ ಇರ್ತಾನೆ, ಈಗಲೂ ಕೂಡ ಇದ್ದಾನೆ. ಹಾಗಾಗಿ ಹೇಗೆ ಸಮುದ್ರಕ್ಕೆ ದೀರ್ಘವಾದ ಅಸ್ತಿತ್ವ ಇದೆಯೋ, ಹಾಗೆ ಪರಮಾತ್ಮನಿಗೆ ಶಾಶ್ವತವಾದ ಅಸ್ತಿತ್ವ, ಅದು ಅನಾದಿ ಅನಂತ ಎನ್ನುವಂತ ಅಸ್ತಿತ್ವ ಪರಮಾತ್ಮನಿಗೆ ಇರ್ತಕ್ಕಂಥದ್ದು. ಇದು ಉಪ್ಪು ನೀರಿನ ಸಮುದ್ರ. ಪರಮಾತ್ಮ ಅಂದ್ರೆ ಅದು ಕರುಣೆಯ ಸಮುದ್ರ, ಅದು ಸಿಹಿ, ತುಂಬಾ ಆಸ್ವಾದನೀಯ, ಕೃಪಾ ಸಮುದ್ರ ಅವನು. ಹಾಗಾಗಿ ಸಮುದ್ರ ತೀರದಲ್ಲಿ ಈ ವಿಷ್ಣು ಸಹಸ್ರನಾಮ ಪಠಣ ತುಂಬಾ ಪ್ರಸ್ತುತ. ಶ್ರೀ ಮಹಾವಿಷ್ಣುವು ಕೂಡ ಅವನು ಸಮುದ್ರ ವಾಸನೆ ಹೌದು, ಸಾಗರ ಶಯನ ಅಂತ ಕರೀತಾರೆ ಅವನನ್ನ. ಸಮುದ್ರ ಮಧ್ಯದಲ್ಲಿ, ಕ್ಷೀರ ಸಮುದ್ರದ ಅಥವಾ ಅಮೃತ ಸಮುದ್ರದ ಮಧ್ಯದಲ್ಲಿ ಶೇಷನಾಗನ ಮೇಲೆ ಆತ ಪೌಡಿಸಿರ್ತಾನೆ. ವಿಶೇಷ ನೋಡಿ, ಯಾಕಂದ್ರೆ ಸಮುದ್ರ ಮಧ್ಯದಲ್ಲಿ ಮಲಗಿ ನಿದ್ದೆ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯ ಆಗ್ತದೆ? ಯಾರಿಗೂ ಸಾಧ್ಯ ಇಲ್ಲ. ಸಾಧ್ಯ ಆಗೋದು ಪರಮಾತ್ಮನಿಗೆ. ಅದು ಒಂದು ದೊಡ್ಡ ಹಾವು, ಮಹಾಸರ್ಪ. ಆ ಸರ್ಪ ನಮಗೆ ಸ್ವಪ್ನದಲ್ಲಿ ಬಂದರೂ ಕೂಡ ನಿದ್ದೆ ಕೆಡ್ತದೆ ನಮ್ಗೆ. ಹಾಗಿರುವಾಗ ಸರ್ಪದ ಮೇಲೆಯೇ ಪೌಡಿಸಿರುವಂಥದ್ದು ಯಾವಾಗಲೂ ಅಂದ್ರೆ ಎಂತ ಅದ್ಭುತ ನೋಡಿ. ಆದ್ರೆ ಅವನ ನಿದ್ದೆ ಹೇಗಿದೆ ಅಂತಂದ್ರೆ ಪ್ರಪಂಚದ ರಕ್ಷಣೆಯಲ್ಲಿ ಜಾಗರೂಕ. ಅದು ನಾವು ಎಚ್ಚರದಲ್ಲಿಯೂ ಎಚ್ಚರ ತರ್ತೇವೆ,
ಆದ್ರೆ ಪರಮಾತ್ಮ ಹೇಗೆ ಅಂದ್ರೆ ನಿದ್ದೆ ಮಾಡುವಾಗಲೂ ಕೂಡ ಪ್ರಪಂಚವನ್ನು ಕಾಯ್ತಾನೆ. ಪ್ರಪಂಚವನ್ನು ಕಾಯುವ ಕೆಲಸ ಶ್ರೀಮನ್ನಾರಾಯಣನದ್ದು. ಸೃಷ್ಟಿ ಮಾಡುವ ಕೆಲಸ ಬ್ರಹ್ಮದೇವನದ್ದಾದ್ರೆ, ಸಂಹಾರ ಮಾಡುವ ಕಾರ್ಯ ರುದ್ರದೇವನದ್ದಾದ್ರೆ, ಪ್ರಪಂಚವನ್ನು ಕಾಯುವ ಕೆಲಸ ಅದು ಮಹಾವಿಷ್ಣು ಮೂರ್ತಿಯದ್ದು. ಅದನ್ನು ಆತ ಮಲಿಗೆ ನಿದ್ದೆ ಮಾಡುವಾಗಲೂ ಕೂಡ ಮಾಡ್ತಾನೆ. ನಿದ್ರಾ ಮುದ್ರಾಂ ನಿಖಿಲ ಜಗತಿ ರಕ್ಷಣೆ ಜಾಗರೂಕಾಂ ಭೋಜರಾಜ ಹೇಳುವಂಥದ್ದು. ಹಾಗಾಗಿ ಸಮಸ್ತ ಪ್ರಪಂಚದ ರಕ್ಷಣೆಯಲ್ಲಿ ಸದಾ ಜಾಗರೂಕವಾಗಿರುವಂತ ನಿದ್ರೆ, ಅಂತ ನಿದ್ರೆಯನ್ನು ಮಾಡ್ತಕ್ಕಂಥ ಆ ಯೋಗ ನಿದ್ರೆಯನ್ನು ಮಾಡ್ತಕ್ಕಂಥ ಪ್ರಭು ಶ್ರೀಮನ್ನಾರಾಯಣ. ಅವನ ಸ್ತೋತ್ರವನ್ನ ನೀವೆಲ್ಲ ಈಗ ಮಾಡಿದ್ವು. ನೀವು ಕೇಳ್ಬೋದು 1000 ನಾಮಗಳು ಏಕೆ ಅಂತ. ಒಂದು ನಾಮ ಸಾಲದ. ನಮ್ಮ ಮನಸ್ಸು ಚಂಚಲ, ಒಂದೇ ನಾಮದಲ್ಲಿ ನಿಲ್ಲೋದಿಲ್ಲ ಅಲ್ವಾ. ಈಗ ನೀವು ನಮ್ಮ ಮುಂದೆ ಕುಳಿತು ಕೇಳ್ತಾ ಇದ್ದೀರಿ, ಆಶೀರ್ವಚನ ಕೇಳ್ತಾ ಇದ್ದೀರಿ, ಅದ್ರ ಒಂದು ಕ್ಷಣದಲ್ಲಿ ನಿಮ್ಮ ಮನಸ್ಸು ಎಲ್ಲಿಗೆ ಹೋಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೀದಾ ನಿಮ್ಮ ಮನೆಗೆ ಹೋಗ್ತದೆ, ಅಲ್ಲಿಂದ ಅಜ್ಜಿ ಮನೆಗೆ ಹೋಗ್ತದೆ, ಅಲ್ಲಿಂದ ಸ್ನೇಹಿತರ ಮನೆಗೆ ಹೋಗ್ತದೆ, ಅಲ್ಲಿಂದ ಮತ್ತೆಲ್ಲ ಹೋಗ್ತಾ ಇರ್ತದೆ, ಅದು ನಿಲ್ಲೋದಿಲ್ಲ. ಹಾಗಾಗಿ ಚಂಚಲ ಮನಸ್ಸಿಗೆ ಹೇಗೆ ಮಾಡೋದು ಭಗವಂತನ ನೆನಪಾಗುವಂತೆ ಅಂದ್ರೆ, ನೀವು ಬೇರೆ ಎಲ್ಲೂ ಚಂಚಲ ಆಗೋದು ಬೇಡ, ನಾಮದಿಂದ ನಾಮಕ್ಕೆ ಹೋಗು. ಹೂವಿನಿಂದ ಹೂವಿಗೆ ಹೋಗುವ ದುಂಬಿ ಹಾಗೆ ಮನಸ್ಸು ಒಂದು ಕಡೆ ನಿಲ್ಲೋದಿಲ್ಲ, ಅದು ಒಂದರಲ್ಲಿ ಬೇರೆ ಬೇರೆ ಕಡೆ ಹೋಗ್ತಾ ಇರ್ತವೆ. ಬೇರೆ ಬೇರೆ ಕಡೆ ಹೋಗುವ ಬದಲಿಗೆ ಈ ನಾಮದಲ್ಲಿ ನಿಲ್ಲು. ಈ ಪಡವಲಕಾಯಿಯನ್ನೇ ತಿನ್ಬೇಕು ಅಂತ ವೈದ್ಯರು ಸಲಹೆ ಕೊಟ್ರೆ ಹಾಗೇನ್ ಮಾಡ್ಬೇಕು ಅಂದ್ರೆ, ಬರೇ ಪಡವಲಕಾಯಿ ತಿನ್ನೋದಂದ್ರೆ ಬೇಜಾರು ಬರ್ತದಲ್ಲ ಅಂತಂದ್ರೆ, ಇಲ್ಲ, ಒಂದು ದಿವಸ ಪಡವಲಕಾಯಿಯ ಸಾಂಬಾರ್ ಮಾಡು, ಮತ್ತೊಂದು ದಿವಸ ಅದರದ್ದೇ ಗೊಜ್ಜು ಮಾಡು, ಇನ್ನೊಂದು ದಿವಸ ಅದರದ್ದೇ ಪಾಯಸ ಮಾಡು, ಅಂತೂ ಪಡವಲಕಾಯಿ ತಿನ್ನು. ಈಗ ಅದು ನಮ್ಮನ್ನೇ ಹೇಳಿದ ಹಾಗೆ 13 ರಾಮ ಮಂತ್ರಿಗಳಿಗೆ ನಾವು ಈಗಾಗಲೇ ಸುತ್ತಮುತ್ತ ಇರ್ತಕ್ಕಂಥ ರಾಮ ಮಂತ್ರಿಗಳಿಗೆ ನಾವು ಹೋಗಿದ್ದೇವೆ. 13 ಅಂದ್ರೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಮೊನ್ನೆ ನಾವು ಅದನ್ನೇ ಹೇಳಿದ್ವು, ಜನತಾ ಕಾಲೋನಿಯಲ್ಲಿ ನಾಗರಬಲೆಯಲ್ಲಿ ನಾವು ಅದನ್ನೇ ಉಲ್ಲೇಖ ಮಾಡಿದ್ವು. ಹಾಗೆ ಇಡೀ ಒಂದು ಹೆಬ್ಬಾಗಿಲು ಯಾವ್ದು ಅಂತ ಬೇಕಲ್ವಾ. ಈಗ ಇಡೀ ಮೀನುಗಾರರು ಒಂದು ಸಮೂಹ ಇದೆ. ಗುರುಗಳು ಪ್ರವೇಶ ಮಾಡಿದ ಹೆಬ್ಬಾಗಿಲು ಯಾವುದಂದ್ರೆ ಈ ಮರವಂತೆಯ ಹೆಬ್ಬಾಗಿಲು. ಮರವಂತೆಯ ಮೂಲಕವಾಗಿ ನಾವು ಇಡೀ ಸಮೂಹವನ್ನ ಆಶೀರ್ವಾದ ಮಾಡಲಿಕ್ಕೆ ಸಾಧ್ಯ ಆಗಿತ್ತು. ಇವತ್ತು ಇನ್ನೊಂದು ವಿಶೇಷ ಕಾರ್ಯಕ್ರಮ ನೆರವೇರಿದೆ. ಲಕ್ಷ್ಮಣ ದೇವರಿಗೆ ಕಿರೀಟ ತೊಡಿಸಲಾಗಿದೆ ಇವತ್ತು. ಆ ಕಾರ್ಯಕ್ರಮ ಚಿನ್ನದ ಕಿರೀಟವನ್ನ ಲಕ್ಷ್ಮಣ ದೇವರಿಗೆ ತೊಡಿಸಲಾಗಿದೆ. ನಿಮಗೆಲ್ಲ ಗೊತ್ತಿರ್ಬೋದು, ಗೊತ್ತಿದ್ದೇನೆ ಇರ್ಬೋದು. ರಾಮಾಯಣದಲ್ಲಿ ಒಂದು ಸಂದರ್ಭ, ರಾವಣನ ಸಂಹಾರ ಆದಮೇಲೆ ಶ್ರೀರಾಮ ಅಯೋಧ್ಯೆಗೆ ಮರಳುತ್ತಾನೆ. ರಾಮನಿಗೆ ಪಟ್ಟಾಭಿಷೇಕ ನೆರವೇರ್ತದೆ. ಅತ್ಯಂತ ವಿಜೃಂಭಣೆಯಿಂದ ವೈಭವದಿಂದ ಪಟ್ಟಾಭಿಷೇಕ ನೆರವೇರ್ತದೆ. ಅಂತೂ ಶ್ರೀರಾಮ ಅಯೋಧ್ಯೆಗೆ ರಾಜ ಆಗಿ ಆಯ್ತು, ಚಕ್ರವರ್ತಿ ಹಾಗೆ ಆಯ್ತು. ಮುಂದಕ್ಕೊಂದು ಕೆಲಸ ಇದೆ, ಯುವರಾಜ ಯಾರಾಗಬೇಕು. ಶ್ರೀರಾಮ ಮಹಾರಾಜ, ಅವನಿಗಿನ್ನೂ ಮಕ್ಕಳಾಗಲಿಲ್ಲ ಶ್ರೀರಾಮನಿಗೆ. ಯುವರಾಜ ಯಾರಾಗಬೇಕು ಅಂದ್ರೆ, ರಾಮ ಲಕ್ಷ್ಮಣನನ್ನು ಕರೆದು ತುಂಬಾ ಒತ್ತಾಯ ಮಾಡ್ತಾನೆ, ನೀನು ಯುವರಾಜನಾಗು. ಆ ಯುವರಾಜ ಕಿರೀಟವನ್ನು ತೊಡಸ್ಬೇಕು ಅಂತ ರಾಮ ತುಂಬಾ ಪ್ರಯತ್ನ ಪಟ್ಟನಂತೆ. ಲಕ್ಷ್ಮಣ ಒಪ್ಪಲೇ ಇಲ್ಲ. ಸರ್ವಾತ್ಮನ ಪರಿಯನುನೀಯಮಾನ ಯದಾ ನ ಸೌಮಿತ್ರ ರೂಪೇತಿ ಯೋಗಂ. ಸರ್ವಾತ್ಮನ ಅಂದ್ರೆ ಎಲ್ಲಾ ರೀತಿಯಿಂದ ಮನವೊಲಿಸಿದಾನಂತ ರಾಮ. ಹಾಗೆ ಹೀಗಲ್ಲ, ಪ್ರೀತಿಯಿಂದ ಹೇಳಿ ನೋಡಿದ್ದಾನೆ, ಒತ್ತಾಯ ಮಾಡಿದ್ದಾನೆ, ಬೆಳಗ್ಗೆ ಹೇಳಿದ್ದಾನೆ, ಮಧ್ಯಾಹ್ನ ಹೇಳಿದ್ದಾನೆ, ಸಾಯಂಕಾಲ ಹೇಳಿದ್ದಾನೆ, ರಾತ್ರಿ ಹೇಳಿದ್ದಾನೆ, ಮರುದಿನ ಹೇಳಿದ್ದಾನೆ, ಬೇರೆಯವರಿಂದ ಹೇಳಿಸಿದ್ದಾನೆ. ಯಾವ್ಯಾವ ರೀತಿಯಲ್ಲಿ ಹೇಳ್ಬಹುದೋ ಎಲ್ಲಾ ರೀತಿಯಿಂದ ಹೇಳಿದ್ರು ಕೂಡ ಲಕ್ಷ್ಮಣ ಒಪ್ಪಲಿಲ್ಲ. ಯಾಕೆ ಒಪ್ಪಲಿಲ್ಲ ಅಂದ್ರೆ, ಲಕ್ಷ್ಮಣ ಹೇಳೋದೇನಂದ್ರೆ, ನನ್ನ ಜಾಗವೇ ಅದಲ್ಲ, ನಾನು ಚರಣ ಸೇವಕ ಅಷ್ಟೇ, ನನಗೆ ಯಾವ ಪದವಿಯೂ ಬೇಡ, ನನಗೆ ಯಾವ ಸ್ಥಾನಮಾನವೂ ಬೇಡ, ನಾನು ಕೊನೆಯವರೆಗೂ, ಕೊನೆ ಉಸಿರಿನವರೆಗೂ ನಿನ್ನ ಸೇವಕನಾಗಿ ನಿನ್ನ ಸೇವೆ ಮಾಡ್ತಾ ಮಾಡ್ತಾ ಕೊನೆ ಉಸಿರು ನಳಿಬೇಕು ನಾನು. ಹಾಗೆ ನನಗೆ ಯಾವುದೇ ಪದವಿಯನ್ನು ಕೊಡಬಾರದು ಎಂಬುದು ಲಕ್ಷ್ಮಣನ ಆಗ್ರಹ. ಕೊನೆಯವರೆಗೂ ಒಪ್ಪದೇ ಇದ್ದಾಗ ತದಾಭ್ಯಸಿಂಚಿತ್ ಭರತಂ ಮಹಾತ್ಮ, ಭರತನನ್ನ ಯುವರಾಜನನ್ನಾಗಿ ರಾಮ ಮಾಡಿದ. ಭರತನನ್ನ ಯುವರಾಜನಾಗಿ ಅಭಿಷೇಕ ಮಾಡಿದ. ಯುವರಾಜ್ಯಾಭಿಷೇಕ ಭರತನಿಗೆ ರಾಮ ಮಾಡಿದ. ಭರತನ ಕಾರಣಕ್ಕೋಸ್ಕರವಾಗಿ ರಾಮನ ಯುವರಾಜ್ಯಾಭಿಷೇಕ ತಪ್ಪಿತ್ತು ಒಂದು ಕಾಲದಲ್ಲಿ. ಭರತ ಆ ದೋಷವನ್ನು ಪರಿಮಾರ್ಜನೆ ಮಾಡಿದ್ದ. ಅನಾಯಾಸವಾಗಿ ತನಗೆ ಒಂದು ರಾಜ್ಯವನ್ನ ರಾಮನಿಗೆ ಸಮರ್ಪಣೆ ಮಾಡಿದ್ದ. ಅದರ ಫಲ ಹೇಗೆ ಬಂತು ಅಂದ್ರೆ,
ಭರತನನ್ನ ಯುವರಾಜನನ್ನಾಗಿ ರಾಮ ನೇಮಕ ಮಾಡ್ತಾನೆ. ಅವನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ರಾಮನೇ ಸ್ವತಃ ನೆರವೇರಿಸ್ತಾನೆ. ಭರತ ಯಾಕೆ ಒಪ್ಕೊಂಡ? ಲಕ್ಷ್ಮಣ ಒಪ್ಪದಿದ್ದು ಯಾಕೆಂತ ಅರ್ಥ ಆಯ್ತು ನಾವು. ಯಾಕೆಂದ್ರೆ ಅವನಿಗೆ ಪದವಿ ಬೇಡ, ಸೇವೆ ಮಾತ್ರ ಬೇಕು. ಭರತ ಯಾಕೆ ಒಪ್ಕೊಂಡ ಅಂದ್ರೆ ಭರತನ ನೀತಿ ಹೀಗಂತೆ, ನೀನು ಹೇಳಿದ್ದನ್ನು ನಾನು ಮಾಡ್ತೇನೆ, ನೀನು ಕೊಟ್ಟಿದ್ದನ್ನು ಇಲ್ಲ ಅಂತ ಹೇಳಿದೆ. ನೀನು ಕಸವನ್ನೇ ಕೊಡು ಅಥವಾ ಸಿಂಹಾಸನವನ್ನೇ ಕೊಡು, ಅದು ಮಹಾಪ್ರಸಾದ, ಮಾಡು ಅಂದ್ರೆ ಮಾಡ್ತೇನೆ, ಅದು ನಿನ್ನ ಇಚ್ಛೆಯ ಆಗಲಿ. ಇದು ಭರತನ ನೀತಿ ಅಂತ. ಹಾಗಾಗಿ ಭರತ ಅದನ್ನು ಒಪ್ಕೊಂಡ ಅಂತ ಮಹಾಭಾರತ, ರಾಮಾಯಣದ, ವಾಲ್ಮೀಕಿ ರಾಮಾಯಣದ ಕಥೆ. ಹಾಗಾಗಿ ಈ ಭಗವಂತ ದೊಡ್ಡವನೋ ಭಕ್ತರು ದೊಡ್ಡವರು ಅಂತಂದ್ರೆ ಇವತ್ತೊಂದು ಉತ್ತರ ಸಿಕ್ಕಿದೆ ನೋಡಿ. ರಾಮದೇವರು ಬಹಳ ಪ್ರಯತ್ನ ಪಟ್ಟರು ಮಾಡ್ಲಿಕ್ಕೆ ಆಗದೆ ಇದ್ದದನ್ನು ನೀವು ಮಾಡಿದ್ದೀರಿ. ಇವತ್ತು ಬರುವಂತೆ ಮೀನುಗಾರರು ಮಾಡಿದ್ದೀರಿ. ಕಿರೀಟ ತೊಡಿಸಿದ್ದು, ಲಕ್ಷ್ಮಣನಿಗೆ ಕಿರೀಟ ತೊಡಿಸಿರ್ತಕ್ಕಂಥದ್ದು ರಾಮನ ಸಂಕಲ್ಪವನ್ನು ನೀವು ಇವತ್ತು ಪೂರ್ತಿ ಮಾಡಿದಂತೆ ಆಯ್ತು. ಅವತ್ತು ರಾಮ ಒಂದು ಕಿರೀಟ ತೊಡಿಸ್ಬೇಕು ಲಕ್ಷ್ಮಣನಿಗೆ ಅಂತ ಬಹಳ ಪ್ರಯತ್ನ ಮಾಡಿದ್ರು ಕೂಡ ಲಕ್ಷ್ಮಣ ಒಪ್ಪಿರಲಿಲ್ಲ ಅಂತ ಅವತ್ತು. ಆದ್ರೆ ಇವತ್ತು ಇಷ್ಟು ಕಾಲ ಕಳೆದ ಮೇಲೆ, ತ್ರೇತಾಯುಗ ಕಳೆದು ದ್ವಾಪರ ಯುಗ ಕಳೆದು ಕಲಿಯುಗ ಬಂದು ನಮ್ಮ ಮರವಂತೆ ಮೀನುಗಾರರ ಕೈಯಿಂದ ಅದಾಗುವಂತಾಯ್ತು ಎಂಬುದಾಗಿ ನಾವು ಭಾವಿಸ್ತೇವೆ. ನೀವು ತುಳಸಿದ ಕಿರೀಟವನ್ನ ಲಕ್ಷ್ಮಣ ದೇವರು ಆ ಭಕ್ತಿ ಕಿರೀಟವನ್ನ ಸ್ವೀಕಾರ ಮಾಡಿದ್ದಾರೆ, ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ ಎಂಬುದಾಗಿ ನಾವು ಭಾವಿಸುವಂಥದ್ದು. ಹಾಗಾಗಿ ಇದೊಂದು ತುಂಬಾ ವಿಶೇಷ ಸಂದರ್ಭ. ನಮ್ಗೆ ಇದನ್ನ ಕಿರೀಟ ತುಳಿಸುವಾಗ ತುಂಬಾ ಖುಷಿ ಆಯ್ತು. ರಾಮಾಯಣದ ಆ ಸಂದರ್ಭ ನಮಗೆ ಸ್ಮರಣೆಗೆ ಬಂತು. ನಿಮ್ಗದು ಗೊತ್ತಿರ್ಲಿಕ್ಕಿಲ್ಲ, ನಮಗೆ ಗಮನದಲ್ಲಿ ಇರ್ಲಿಕ್ಕಿಲ್ಲ. ಆದ್ರೆ ಭಕ್ತರ ಸೇವೆ ಮಾಡುವಾಗ ಅದಕ್ಕೆ ಯಾವ ದೋಷವೂ ಕೂಡ ಇಲ್ಲ. ಭಕ್ತರ ಸೇವೆ ಮಾಡುವಾಗ ಅದು ವಿಶೇಷ ಆಯ್ತು. ಯಾಕೆಂದ್ರೆ ರಾಮನಿಗೆ ಸಮಾಧಾನ ಆಗಿರ್ತದೆ. ಇವತ್ತು ಯುಗಗಳು ಕಳೆದ ನಂತರ ಸ್ವತಃ ಶ್ರೀರಾಮನಿಗೆ ಇವತ್ತೊಂದು ಸಮಾಧಾನ ಆಗಿರ್ತದೆ. ಯಾಕೆಂದ್ರೆ ರಾಮನ ಸಮಾಧಾನ ಎಲ್ಲಿದೆ ಅಂದ್ರೆ ತಾನು ಪಟ್ಟ ಎರದಲ್ಲಿ ರಾಮನಿಗೆ ಸಮಾಧಾನ ಇಲ್ವಂತೆ. ತನಗೊಂದೇನಾದ್ರು ಸಿಕ್ಕಿದ್ರೆ ರಾಮನಿಗೆ ಸಂತೋಷ ಆಗೋದಿಲ್ವಂತೆ. ತನ್ನವರಿಗೆ ಕೊಟ್ಟಾಗ ರಾಮನಿಗೆ ಸಂತೋಷ ಆಗೋದು ಯಾವಾಗಲೂ.